ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಬ್ಲಾಗ್ ಬಂದುಬಿಟ್ಟು ನಾನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಗೈಸ್. ಆಚೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಯಪ್ಪ. ಇವಾಗ ಹೋಗಿ ಡಿಮಾರ್ಟ್ಗೆ ಮನೆಗೆ ಬೇಕಾಗಿರೋ ಸ್ವಲ್ಪ ಗ್ರಾಸರೀಸ್ ಶಾಪಿಂಗ್ ಮಾಡಬೇಕು. ಖಾಲಿ ಆಗಿದೆ, ತುಂಬ ದಿನ ಆಯಿತು ಗೈಸ್ ಹೋಗಿ. ಸೊ ನಾವು ಮತ್ತೆ ಬೇರೆ ಕಡೆಯೂ ಪರ್ಚೇಸ್ ಮಾಡ್ಕೊತಿದ್ರಿ, ಮತ್ತು ತುಂಬ ದಿನ ಆಯ್ತಲ್ವಾ ಡಿಮಾರ್ಟ್ಗೆ ಹೋಗಿ. ಸೊ ಇವತ್ತು ಡಿಮಾರ್ಟ್ಗೆ ಹೋಗೋಣ ಅಂತ ನಾನು ನಮ್ಮ ಅಕ್ಕ ಪ್ಲ್ಯಾನ್ ಮಾಡ್ತಿದ್ದೀವಿ ಗೈಸ್. ಹೋಗುವ ಅಲ್ಲಿಗೆ ಇನ್ನು ಸ್ವಲ್ಪ ಹೊತ್ತರಲ್ಲಿ. ಈ ಸ್ಕೂಟಿಯಲ್ಲಿ ಹೋಗಬೇಕು, ಅದೇ ದೊಡ್ಡ ವಿಷಯ. ಏನು ಅಂದರೆ ತಲೆನೋವು ಬಂದುಬಿಡುತ್ತೆ ನನಗೆ. ಜಾಸ್ತಿ ಬಿಸಿಲಲ್ಲಿ ಇರೋಕ್ಕಾಗಲ್ಲ ಗೈಸ್. ಇಲ್ಲೆಲ್ಲ ಪಿಂಕ್ ಬ್ಲಷ್, ನ್ಯಾಚುರಲ್ ಬ್ಲಷ್ ಥರ ಬಂದುಬಿಡುತ್ತೆ ಗೈಸ್. ಸದ್ಯ ಕೇಳೋಣ ಅಕ್ಕಗೆ ಇನ್ನು ಎಷ್ಟು ನಿಮಿಷ ಆಗುತ್ತೆ ಅಂತ. ಅಕ್ಕ, ಇನ್ನು ಎಷ್ಟು ನಿಮಿಷ ಆಗುತ್ತೆ ಡಿಮಾರ್ಟ್ಗೆ ಹೋಗೋಕ್ಕೆ? 1 ಅವರಾ? ಯಪ್ಪ, 12 ಇನ್ನೂ ಸಖತ್ ಬಿಸಿಲಿರುತ್ತೆ ಅಕ್ಕ. ಯಾಪ್ಪ, ಇನ್ನು 1 ಅವರ್ ಅಂತೆ ಗೈಸ್ 12 ಹೋಗೋದು. ಯಪ್ಪ, ಈ ಬಿಸಿಲಲ್ಲಿ ನಾನು ಬರಲ್ಲ ಅಂದ್ರೂ ನಮ್ಮ ಅಕ್ಕ ಕೇಳೋದಿಲ್ಲ. ಬಾ 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 ಅಂತ ಕರಿತಿರ್ತಾಳೆ. ಸೊ ಹೋಗೋದ್ರಲ್ಲಿ ಏನೈತೆ, ಅಲ್ಲಿಗೆ ಹೋಗ್ಬಿಟ್ಟು ಸಿಗುವ. ಈ ಥರ ಇವಾಗ ನಾನು ಹೋಗ್ತಿದ್ದೀನಿ ಡಿಮಾರ್ಟ್ಗೆ. ಫೈನಲ್ ಆಗಿ ನಮ್ಮ ಅಕ್ಕ ಗಾಡಿ ಓಡಿಸ್ತಿದ್ದಾರೆ. ಆಚೆ ತುಂಬ ಸಿಕ್ಕಾಪಟ್ಟೆ ಬಿಸಿಲು. ಬ್ಯಾಂಗ್ಳೂರು ಮೊದಲಿನ ಥರ ಇಲ್ಲ ಗೈಸ್. ತುಂಬ ಸೆಕೆ. ಆಚೆ ಬಂದರೆ ಬಿಸಿಲು ಮೊದಲಿನ ಥರ ಕೋಲ್ಡ್, ಆ ಕೂಲ್ ಬ್ರೀಸ್ ಇಲ್ಲ. ರೀಚ್ ಆದ್ರಿ ಗೈಸ್ ಡಿಮಾರ್ಟ್. ನೋಡಿ, ಒಳಗಡೆ ಶಾಪಿಂಗ್ ಮಾಡಿ ಬರಬೇಕು. ನಮ್ಮ ಅಕ್ಕ ಇಲ್ಲೇ ಇರಿ ಅಂತ ಹೋಗ್ಬಿಟ್ಟಿದ್ದಾಳೆ. ಹುಡುಕ್ತಿದ್ದೀನಿ, ಎಲ್ಲೋಗಿದ್ದಾಳೋ ಗೊತ್ತಿಲ್ಲ, ಏನು ಪರ್ಚೇಸ್ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಬನ್ನಿ ನೋಡೋಣ ಎಲ್ಲಿದ್ದಾಳೆ ಅಂತ. ಒಳಗಡೆ ಬಂದು ಶಾಪಿಂಗ್ ಮಾಡ್ತಿದ್ದೀವಿ. ಅಲ್ಲಿಂದ ನಮ್ಮ ಅಕ್ಕ ಇದ್ದಾರೆ ನೋಡಿ. ಸೊ ಇನ್ನೂ ತುಂಬ ಐತೆ ಶಾಪಿಂಗ್ ಮಾಡೋಕ್ಕೆ. ಹೋಗುವ ಬನ್ನಿ. ಐಟಮ್ಸ್ ತೊಗೊಂಡಿದ್ದೀವಿ ಅಕ್ಕ. ಇನ್ನು ಮೇಲೆಗೆ ಹೋಗಿ ಶಾಪಿಂಗ್ ಮಾಡಬೇಕು. ಮೇಲೆಗೆ ಹೋಗಿ ಶಾಪಿಂಗ್ ಮಾಡಬೇಕು. ಒಳಗಡೆ ಬಂದ್ರಿ, ಮೇಲೆ ಹೋಗ್ತಿದ್ದೀವಿ. ಇವಾಗ ಮೇಲೆಗೆ ಹೋಗೋದು ಫಸ್ಟ್ ಫ್ಲೋರ್ಗೆ. ಅಲ್ಲಿಗೆ ಹೋಗಿ ಮೇಲೆ ಏನೂ ಇರಲ್ಲ, ಲೈಕ್ ಬಟ್ಟೆ ಐಟಮ್ಸ್, ಕಿಚನ್ ಐಟಮ್ಸ್. ನನಗೆ ಕಿಚನ್ ಐಟಮ್ಸ್ ಕಂಡ್ರೆ ತುಂಬ ಇಷ್ಟ, ಕಿಚನ್ ಸೆಕ್ಷನ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಐಟಮ್ಸ್ ತಗೊಂಡ್ರೆ ಗೈಸ್ 4,500 ಆಗಿದೆ ಇವತ್ತಲ್ಲಿ. ಫೈನಲ್ ಆಗಿ ಶಾಪಿಂಗ್ ಮಾಡಿ ಆಚೆ ಬಂದ್ರಿ. ಇವಾಗ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋ. ಫೈನಲಿ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಯಪ್ಪ, ಜಾಸ್ತಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಚೆ. ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಖತಮ್.